ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಮ್ಯಾಂಗೋ ಸೀಸನ್ ಹೇಗೂ ಮುಗ್ದೋಗ್ತಾ ಇದೆ. ಪ್ರತಿ ಮ್ಯಾಂಗೋ ಸೀಸನ್ನಲ್ಲೂ ಈ ರೆಸಿಪಿನ ತಪ್ಪದೆ ಖಂಡಿತ ಮಾಡಲೇಬೇಕು. ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 4-5 ಅಂಜೂರ ಮತ್ತು 4-5 ಖರ್ಜೂರನ ನೀರಿನಲ್ಲಿ ಒಂದು 1 ಅವರ್ ಮುಂಚೆನೇ ಇದನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಬೇಕು. ಇದ್ರ ಜೊತೆಗೆ ಒಂದು 5-6 ಕೇಸರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಅಂದರೆ ಒರಿಜಿನಲ್ ಕೇಸರಿನೇ ಹಾಕಬೇಕು. ಇಲ್ಲಿ ನಾವು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಪೌಡ್ರು ಕೂಡ ಸಿಗುತ್ತೆ. ಅಂದರೆ ಕೇಸರಿ ಕಲರ್ ಇರುತ್ತೆ, ಅದು ಬರೀ ಕಲರ್ ಅಷ್ಟೇ. ಈ ಥರ ಒರಿಜಿನಲ್ ಕೇಸರಿನ ಸೇರಿಸ್ಬೇಕು. ಮಾವಿನ ಹಣ್ಣೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮಾವಿನ ಹಣ್ಣನ್ನು ಇಷ್ಟಪಡದೇ ಇರೋರೇ ಇಲ್ಲ. ಇನ್ನು ಮಾವಿನ ಹಣ್ಣಿಂದ ಮಾಡೋ ಸ್ವೀಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇದು ಕಲ್ಸಕ್ಕರೆ ನಾವು ವೈಟ್ ಕಲ್ಸಕ್ಕರೆ ತೊಗೋಬೇಕು. ಇದು ಅಂಗಡಿಗಳಲ್ಲಿ ಸಿಗುತ್ತೆ. ಕೆಂಪು ಕಲ್ಸಕ್ಕರೆ ಕೂಡ ಬರುತ್ತೆ, ಬಟ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ವೈಟ್ ಕಲ್ಸಕ್ಕರೆನೇ ಹಾಕಬೇಕು. ಇದನ್ನು ಅಟ್ಲೀಸ್ಟ್ ಒಂದು 4-5 ಸತಿನಾದರೂ ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟೊಳಗಡೆ ಮಾಡಿಕೊಂಡು ತಿಂದರೆ ತುಂಬಾ ಶಕ್ತಿ ಬರುತ್ತೆ ದೇಹಕ್ಕೆ. ಮತ್ತು ಒಂಥರ ಆಯಾಸ, ಆಲಸ್ಯ, ಒಂಥರ ರೆಸ್ಟ್ಲೆಸ್ನೆಸ್ಸು ಇದೆಲ್ಲ ಸಂಪೂರ್ಣವಾಗಿ ಹೋಗುತ್ತೆ. ನೋಡಿ, ಈ ಥರ ಇರುತ್ತೆ ಕಲ್ಸಕ್ಕರೆ, ವೈಟ್ ಕಲ್ಸಕ್ಕರೆ. ಇದು ಡೈಮಂಡ್ ಥರ ಇರುತ್ತೆ. ಇದನ್ನೇನೆ ಬಳಸಬೇಕು. ಇದಕ್ಕೆ ಸಕ್ಕರೆ ಬೆಲ್ಲ ಯಾವುದೂ ಹಾಕೋ ಹಾಗಿಲ್ಲ. ಇದಕ್ಕೆ ಯಾವ ಮಾವಿನ ಹಣ್ಣು ಬೇಕಾದ್ರೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಬಾದಾಮಿ, ಮಲ್ಗೋಬಾ ಇವೆರಡರಲ್ಲಿ ಒಂದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವೆರಡು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಸ್ವಲ್ಪ ಸ್ವೀಟಾಗಿರೋಂಥ ಮಾವಿನ ಹಣ್ಣು ತೊಗೋಬೇಕು. ಹುಳಿ ಎಲ್ಲ ಇದ್ದರೆ ಚೆನ್ನಾಗಾಗುತ್ತೆ, ಬಟ್ ಸ್ವೀಟಾಗಿರೋ ಮಾವಿನ ಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ 2 ದೊಡ್ಡದು ಮಾವಿನ ಹಣ್ಣನ್ನು ಸ್ವೀಟಾಗಿರೋವಂಥದ್ದನ್ನು ಕಟ್ ಮಾಡ್ಕೊತಾ ಇರೋದು. ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಾ ಇರೋದು, ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಈ ಮಾವಿನ ಹಣ್ಣು ಆ್ಯಕ್ಚುಲಿ ಎಷ್ಟು ಸ್ವೀಟಾಗಿತ್ತು ಅಂದರೆ ರಿಯಲಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ದಂಗಿತ್ತು. ಕಟ್ ಮಾಡ್ತಾ ಇದ್ದಾಗೆ ಹಾಗೆ ಒಂದು 3-4 ಪೀಸು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಇದ್ರದ್ದು ಟೇಸ್ಟು. ಮಾವಿನ ಹಣ್ಣನ್ನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು 1 ಅವರ್ ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಅಂಜೂರ ಮತ್ತು ಖರ್ಜೂರ ಎಲ್ಲನೂ, ಅದನ್ನೆಲ್ಲ ಇವಾಗ ಚೆನ್ನಾಗಿ ಮೆತ್ತಗಾಗಿದೆ. ಇದನ್ನು ಕುಟಾಣಿಗೆ ಸೇರಿಸಿ ಚೆನ್ನಾಗಿ ಕುಟ್ಕೊಬೇಕು. ಕೇಸರಿನೂ ಅಷ್ಟೇ ಒಳ್ಳೆ ಕಲರ್ ಬಿಟ್ಟಿದೆ ನೋಡಿ. ಸೊ ಇವಾಗ ಇದನ್ನು ಚೆನ್ನಾಗಿ ಕುಟ್ಕೊಳ್ಳೋಣ. ಆ್ಯಕ್ಚುಲಿ ಮಿಕ್ಸಿನಲ್ಲಿ ಹಾಕ್ಬೋದು, ಬಟ್ ಮಿಕ್ಸಿನಲ್ಲಿ ಹಾಕೋದಕ್ಕಿಂತ ಕುಟಾಣಿನಲ್ಲಿ ಕುಟ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಫುಲ್ಲು ನೈಸ್ ಮಾಡ್ಕೊಬಾರ್ದು. ಇದನ್ನು ಸ್ವಲ್ಪ ತರಿಯಾಗೇ ಇರಬೇಕು, ಬಾಯಿಗೆ ಸಿಗ್ತಾ ಇರಬೇಕು ಮಧ್ಯದಲ್ಲಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಮ್ಯಾಶ್ ಆಗಿ ಸಣ್ಣ ಪೀಸಸ್ ಆದರೆ ಸಾಕು. ಹೇಗಿದ್ರೂ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಕುಟ್ಟಿದ್ರೆ ಸಾಕು. ಒಂದು 5-6 ನಿಮಿಷ ಚೆನ್ನಾಗಿ ನಾನು ಕುಟಾಣಿನಲ್ಲಿ ಕುಟ್ಟಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಾನೊಂದು ಮುಕ್ಕಾಲಷ್ಟು ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಾಕಿ ಒಂದು ಪಲ್ಸ್ ಮಾಡಿಕೊಂಡೆ ಅಷ್ಟೇ, ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಈಗ ಮಿಕ್ಕಿದ್ದಂಥ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮಾವಿನ ಹಣ್ಣುಗಳನ್ನೆಲ್ಲ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಮಾವಿನ ಹಣ್ಣು ಸೀಕರಣೆ ಮಾತ್ರ ತುಂಬ ಸಾಫ್ಟಾಗಿ ನೈಸಾಗಿ ಹಾಕಬೇಕು. ಡ್ರೈ ಫ್ರೂಟ್ಸ್ದು ಅಂಜೂರ ಮತ್ತು ಖರ್ಜೂರ ಸ್ವಲ್ಪ ತರ್ತರಿಯಾಗೇ ಇರಬೇಕು. ಮತ್ತು ವೈಟ್ ಕಲ್ಸಕ್ಕರೆ ಏನು ನಾವು ಇಟ್ಕೊಂಡಿದ್ವಿ ಅದನ್ನು ಕೂಡ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಮ್ಯಾಂಗೋನ ಮಿಕ್ಸಿನಲ್ಲಿ ಫುಲ್ಲು ನೈಸ್ ಆಗೋ ಹಾಗೆ ರುಬ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಎಷ್ಟು ಹೆಲ್ತ್ಗೆ ಒಳ್ಳೆಯದು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಇದು. ಈಗ ನೋಡಿ, ನಾವು ನೆನೆಸಿಟ್ಕೊಂಡಿದ್ದು ಒಳ್ಳೆ ಕಲರ್ ಬಿಟ್ಟಿದೆ ಕೇಸರಿದು. ಆ ರಸ ಕೂಡ ಅದೇ ಮಿಕ್ಸಿ ಜಾರ್ಗೆ ಸೇರಿಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಕಲರ್ ಬಿಟ್ಟಿದೆ ಕೇಸರಿ. ತುಂಬಾ ಶಕ್ತಿ ಬರುತ್ತೆ. ಮತ್ತು ನಿಶಕ್ತಿ ಇರೋರಿಗೆ, ಆಯಾಸ ಇರೋರಿಗೆ, ಮತ್ತು ತುಂಬ ಲೇಜಿನೆಸ್ಸು, ಒಂಥರ ಏನು ಮಾಡೋಕ್ಕೂ ಮೂಡಿಲ್ಲ, ಇದೆಲ್ಲ ಒಂಥರ ಬಾಡಿ ಮತ್ತು ಮೈಂಡ್ ಎರಡಕ್ಕೂ ರಿಫ್ರೆಶ್ ಆಗುತ್ತೆ. ಬಾಡಿ ತುಂಬ ಆ್ಯಕ್ಟಿವ್ ಆಗುತ್ತೆ. ಇದನ್ನು ಮಾಡಿಕೊಂಡು ವಾರದಲ್ಲಿ ಒಂದು 2 ಸತಿನಾದರೂ ಮಾವಿನ ಹಣ್ಣು ಸೀಸನ್ನಲ್ಲಿ ಇದನ್ನು ತಿನ್ನೋದ್ರಿಂದ ತುಂಬ ಆ್ಯಕ್ಟಿವ್ನೆಸ್ ಬರುತ್ತೆ ಬಾಡಿಗೆ. ಈಗ ಮಾವಿನ ಹಣ್ಣು ಸೀಕರಣೆ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮತ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ನಾನು ಹೇಳೋದೇ ಬೇಡ. ಮಾಡಿ ನೋಡಿ. ಹಾಕಿರೋ ಇಂಗ್ರೀಡಿಯೆಂಟ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ. ಅಂಜೂರ, ಖರ್ಜೂರ ಮತ್ತು ವೈಟ್ ಕಲ್ಸಕ್ಕರೆ, ಸ್ವೀಟಾಗಿರೋಂಥ ಮಾವಿನ ಹಣ್ಣು ಎಲ್ಲನೂ ಒಳ್ಳೊಳ್ಳೆ ಐಟಮ್ಸ್ಗಳೇ ಒಟ್ಟಿಗೆ ಸೇರಿರೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ನೋಡಿ. ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ನಮ್ಮ ಪ್ರಕೃತಿಯಲ್ಲೇ ಔಷಧಿಗಳಿದೆ. ಬಟ್ ಇತ್ತೀಚೆಗೆ ನಮ್ಮ ಇಂಗ್ಲೀಷ್ ಮೆಡಿಸಿನ್ಸು ಅಡ್ವಾನ್ಸ್ ಆಗಿ ಹೆಚ್ಚಾಗಿ ಎಲ್ಲರೂ ಅದನ್ನೇ ನಂಬ್ತಾರೆ ಮತ್ತು ಅದನ್ನೇ ತೊಗೊತಾರೆ. ನಮ್ಮ ನೇಚರ್ನಲ್ಲೇ ಎಲ್ಲ ಕಾಯಿಲೆಗಳಿಗೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಈಗ ಕುಟಾಣಿನಲ್ಲಿ ನಾವು ಏನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂಜೂರ ಮತ್ತು ಖರ್ಜೂರ, ಆ ಪೇಸ್ಟ್ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಒಂದಾಗಿ ಹೊಂದ್ಕೊಳ್ಳೋ ಥರ. ಇದಕ್ಕೆ ಇಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಐಟಮ್ ಕೂಡ ಆ್ಯಡ್ ಮಾಡಬೇಕು. ನಾನು ಯಾವುದು ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಇದಿಷ್ಟಕ್ಕೆ ಇವಾಗ ನಾಟಿ ಹಸುವಿನ ಹಸಿ ಹಾಲನ್ನ ಸೇರಿಸ್ಬೇಕು.
ನಾಟಿ ಹಸುವಿನ ಹಸಿ ಹಾಲು ಇಲ್ಲದೇ ಇರೋರು, ಸಿಗದೇ ಇರೋರು, ಹಳ್ಳಿಗಳಲ್ಲಾದರೆ ಈಸಿಯಾಗಿ ಸಿಗುತ್ತೆ, ಸಿಟಿಗಳಲ್ಲಿ ಸಿಗೋದಿಲ್ಲ. ನಂದಿನಿ ಹಾಲನ್ನೇ, ಗಟ್ಟಿ ಹಾಲನ್ನೇ ಕಾಯಿಸಿ ಆರಿಸಿರೋಂಥ ತಣ್ಣಗಾಗಿರೋಂಥ ಗಟ್ಟಿ ಹಾಲನ್ನು ಸ್ವಲ್ಪ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಲು ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು, ತಣ್ಣಗಾಗಿರಬೇಕು. ತಣ್ಣಗಿರುವಂಥ ಹಾಲನ್ನ, ಗಟ್ಟಿ ಹಾಲನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಮ್ಮ ಮಾವಿನ ಹಣ್ಣಿಂದು ರೆಸಿಪಿ ಸ್ವೀಟು ರೆಡಿ ಆಗ್ತಾ ಇದೆ. ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂಥ ಫುಡ್ ಇದು. ಇದನ್ನು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ನಮಗೆ ಇನ್ನೂ ಚೆನ್ನಾಗಿರಬೇಕು ಅಂದರೆ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿಟ್ಟು ಕೋಲ್ಡ್ ಮಾಡ್ಕೊಂಡು ಕೂಡ ಇದನ್ನು ತಿನ್ಬೋದು. ಚೆನ್ನಾಗಿರುತ್ತೆ. ಊಟ ಆದಮೇಲೆ ಅಥವಾ ಬೆಳಗ್ಗೆ ಟಿಫನ್ ಜೊತೆಗೂ ಕೂಡ ಮಾಡ್ಕೊಂಡು ತಿನ್ಬೋದು. ಯಾವ ಟೈಮಲ್ಲಿ ಬೇಕಾದರೂ ತಿನ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಲಾಸ್ಟಲ್ಲಿ ಇದಕ್ಕೆ ನಾವು ವೈಟ್ ಕಲ್ಸಕ್ಕರೆ ಏನನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಇದಕ್ಕೆ ಸೇರಿಸೋಣ. ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ಫ್ರಿಜ್ಜಲ್ಲಿ ಇಡೋದು ಬೇಡ, ಕೋಲ್ಡ್ ಆಗುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅಂದವ್ರು ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪುಡಿ ಮಾಡಿದಂಥ ವೈಟ್ ಕಲ್ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ, ನಾನು ಪೂರ್ತಿ ಏನು ನೈಸಾಗಿ ಏನು ಪುಡಿ ಮಾಡಿಲ್ಲ, ಸ್ವಲ್ಪ ತರ್ತರಿಯಾಗೇ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತಾದರೆ ಅದಷ್ಟಕ್ಕದೇ ಕರಗುತ್ತೆ, ಬಟ್ ಹಾಗೆ ತಿಂದರೂ ಬಾಯಿಗೆ ಸಿಗ್ತಾ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಹೇಗೂ ಡ್ರೈ ಫ್ರೂಟ್ಸ್ ಎಲ್ಲ ಅಷ್ಟೊಂದೇನು ಸಾಫ್ಟ್ ಮಾಡ್ಕೊಂಡಿಲ್ವಲ್ಲ, ಅದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನೋಕ್ಕೆ. ಸೂಪರಾಗಿರುತ್ತೆ ಟೇಸ್ಟು, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗಿದ್ಮೇಲೆ ಯಾಕೆ ತಡ, ನೀವು ಒಂದು ಸತಿ ಟ್ರೈ ಮಾಡಿ. ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟ್ರ ಒಳಗಡೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.